ಹಲೋ ಕುಟುಂಬದವರೇ, ವೆಲ್ಕಮ್ ಬ್ಯಾಕ್ ಟು HY ಕುಟುಂಬ. ಇವತ್ತೇನ್ ಸ್ಪೆಷಲ್ ಅಂತೀರಾ? ಆಲ್ರೆಡಿ ನೋಡಿದಂಗೆ ನೀವು ಮಾರಿ ಹಬ್ಬದ ಸೆಲೆಬ್ರೇಷನ್ ನಾವು ಮಾಡ್ತಾ ಇದೀವಿ. ಸೊ ಅದ್ರದ್ದೆಲ್ಲ ಡೀಟೇಲ್ಡ್ ಇನ್ಫಾರ್ಮೇಶನ್ ಕೊಡೋಣ ಅಂತ ಬಂದ್ವಿ. ನಮ್ಮೂರಲ್ಲಿ ಸಿಕ್ಕಾಪಟ್ಟೆ 8 ವರ್ಷಗಳ ನಂತರ ಮಾಡಿರುವಂತಹ ಮಾರಿ ಹಬ್ಬ ಕಣ್ರಿ. ಯಾಕೆ ಏನು ಎತ್ತ ಎಲ್ಲ ಒಂದೊಂದಾಗಿ ಹೇಳ್ತಾ ಹೋಗ್ತೇನೆ ಸ್ನೇಹಿತರು. ನೋಡ್ಬೋದು ಲೈಟಿಂಗ್ಸ್ ಎಲ್ಲ ಸಿಕ್ಕಾಪಟ್ಟೆ ಮಿರಿ ಮಿನ್ಸ್ತಾ ಇದ್ವು ಸ್ನೇಹಿತರೆ. ಸಿಕ್ಕಾಪಟ್ಟೆ ಸಖತ್ತಂಗ್ ಮಾಡಿದ್ರು. ಎಲ್ಲ ಅರೇಂಜ್ಮೆಂಟ್ಸ್ ಮಾತ್ರ ಹೇಳ್ಬೇಕಂದ್ರೆ ಪ್ರತಿಯೊಂದಕ್ಕೆ ಏರಿಯಲ್ಲೂ ಇದೇ ತರನೇ ಲೈಟಿಂಗ್ಸ್ ಹಾಕಿದ್ರು. ನಾವು ಸ್ಟಾರ್ಟಿಂಗ್ ಅಲ್ಲಿ ಬಂದಾಗ ಆಫ್ ಇತ್ತಲ್ವಾ, ಅಲ್ಲಿ ರಿಪೇರಿ ಮಾಡ್ತಾ ಇದ್ರು ಅದಕ್ಕೋಸ್ಕರ. ಸೊ ಇದು ನೈಟ್ ವ್ಯೂ ಆಯ್ತು. ಬೆಳಗ್ಗೆ ಎದ್ದ ತಕ್ಷಣ ರಂಗೋಲಿಯನ್ನ ಬಿಡಿಸಿ ಬಣ್ಣವನ್ನ ತುಂಬಿ ನಾಮುಂದು ತಾಮುಂದು ಅಂತ ಎಲ್ಲರೂ ಆ ಕಪ್ಪ ಮನೆಯವರು ರಂಗೋಲಿ ಬಿಡಿಸಿ ತುಂಬಿದ್ರು ಬಣ್ಣವನ್ನ. ಸೊ ಅದಾದ್ಮೇಲೆ ಒಳಗ್ ಬಂದ ತಕ್ಷಣನೇ ನಮಗೆ ಕೆಲಸ ಶುರು. ಸೊ ಹೋಳಿಗೆಯನ್ನ ಮಾಡ್ಲಿಕ್ಕೆ ಇಟ್ಟು ಕಲ್ಸಿ ಅದಾದ್ಮೇಲೆ ಬೇಳೆಯನ್ನ ಬೇಯಿಸಿದಿ. ಬೇಳೆ ಬೆಂದ ತಕ್ಷಣನೇ ಮಿಕ್ಸಿಯಲ್ಲಿ ರುಬ್ಬಿ ಅದಾದ್ಮೇಲೆ ಹೋಳಿಗೆ ತಟ್ಟಕ್ಕೆ ಹೂರ್ಣವನ್ನ ಕೂಡ ರೆಡಿ ಮಾಡ್ಕೊಳ್ತಾ ಇದೀವಿ. ಬಿಸಿ 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 ಬೇಳೆ ಹಂಗೆ ಇಮಿಡಿಯೇಟ್ ಆಗಿ ಮಾಡಿದ್ರೆ ಚೆನ್ನಾಗಿ ಬರುತ್ತೆ ಅಂತೇಳಿ. ಸೊ ಇಲ್ಲಿ ನಾವು 1.5 kg ಅಷ್ಟು ಬೇಳೆಯನ್ನ ಬೇಯಿಸ್ಕೊಂಡಿದ್ವಿ ಸ್ನೇಹಿತರೆ. ಯಾಕಂದ್ರೆ ಸಿಕ್ಕಾಪಟ್ಟೆ ನಾನು ಹೇಳಿದಂಗೆ ಎಲ್ಲರೂ ಬರ್ತಾರೆ, ಬೀಗರು, ಫ್ರೆಂಡ್ಸ್, ರಿಲೇಟಿವ್ಸ್ ಎಲ್ಲರನ್ನ ಕರೆದಿದ್ವಿ. ಯಾಕಂದ್ರೆ 8 ವರ್ಷಗಳ ನಂತರ ಅಂದ ತಕ್ಷಣನೇ ಎಲ್ಲರನ್ನ ಕರಿಬೇಕಲ್ಲ. ಸೊ ಅದಕ್ಕೆ. ಸೊ ಅದಾದ್ಮೇಲೆ ನೋಡ್ಬೋದು ಬೇಳೆಗೆ ಸ್ವಲ್ಪ ಶುಂಠಿ ಪುಡಿ ಹಾಕಿದ್ವಿ. ಏಲಕ್ಕಿ ಶುಂಠಿ ಪುಡಿನ ಸಖತ್ತಾಗಿರುತ್ತೆ ಹೋಳಿಗೆ ಅಂತ ಹೇಳಿ. ಹೋಳಿಗೆನ ತಟ್ಟುವ ಸಮಯ ಬಂದಾಗೆ ಹೋಯ್ತು. ನೋಡ್ಬೋದು ಸಿಕ್ಕಾಪಟ್ಟೆ ಕೆಲಸ ಇತ್ತು, ಹೆವಿ ಕೆಲಸ ಮಾತ್ರ. ಯಾಕಂದ್ರೆ 1.5 ಸೇರು ಹೋಳಿಗೆ ಅಂದ್ರೆ ಅಷ್ಟು ಸುಲಭ ಅಲ್ಲ. ಇಬ್ಬರೇ ಇರೋದ್ರಿಂದ ಪಟ 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 ಮಾಡ್ಕೋಬೇಕು. ಅಕ್ಕವರೆಲ್ಲ ನೆಕ್ಸ್ಟ್ ಆಮೇಲೆ ಬರ್ತಾರೆ ಸ್ವಲ್ಪ ಹೊತ್ತು ಆದ್ಮೇಲೆ. ಅದಕ್ಕೆ ಸೊ ಅಷ್ಟರೊಳಗೆ ಹೋಳಿಗೆಗಳನ್ನೆಲ್ಲ ರೆಡಿ ಮಾಡ್ಕೊಳ್ಬೇಕಂತೇಳಿ. ಯಾಕಂದ್ರೆ ಅವ್ರು ಡೈರೆಕ್ಟ್ ಊಟಕ್ಕೆ ಬರ್ತಾರ ಅನ್ನೋ ಮಾಹಿತಿ ಸಿಕ್ಕಾದ್ಮೇಲೆ ಸೊ ಪಟ ಪಟ ಅಡಿಗೆನೆ ಮಾಡಿಬಿಟ್ವಿ. ಯಾಕಂದ್ರೆ ಲೇಟ್ ಆಗ್ಬಿಡುತ್ತೆ ಅವ್ರು ಬರೋದ್ಲಿ ಅಂತ ಹೇಳಿ. ಸೊ ಫೈನಲಿ ಹೋಳಿಗೆ ಬೆಂದೇ ಬಿಡ್ತಾರೆ. ಚೆನ್ನಾಗಿರೋದು ತೋರಿಸಿದ್ರೆ ಈ ತರ ಆಗೋದನ್ನು ಯಾವಾಗ ತೋರಿಸಿದ್ರು. ಸೊ ಫೈನಲಿ ಹೋಳಿಗೆ ರೆಡಿ ಹಾಕಿ ಹೋಯ್ತು. ಹೋಳಿಗೆನ ತಟ್ಟಾಯ್ತು. ಸೈಡ್ ಡಿಶ್ ಅಂತ ಬೇಕಲ್ವಾ. ಸೊ ಕೋಸಂಬರಿಯನ್ನ ಮಾಡ್ತಿದ್ವಿ. ಹೆಚ್ಚರಂತ ಈರುಳ್ಳಿ ಮತ್ತೆ ಕ್ಯಾರೆಟ್ ತುರಿದಿರೋದು, ಆಮೇಲೆ ಕೊಬ್ಬರಿ ತುರಿದಿರೋದು, ಸೌತೆಕಾಯಿ ಕೊಚ್ಚಿರೋದು, ಆಮೇಲೆ ನೆನೆಸಿರೋಂತ ಹೆಸರು ಬೇಳೆನ ಹಾಕೊಳ್ತಿದ್ವಿ ಸ್ನೇಹಿತರೆ. ಇದು ಒಳ್ಳೆ ಡೈಜೆಷನ್ಗೆ ಮುಂಚೆನೆ ಹಿರಿಯರು ಮಾಡಿರೋದು ಅಲ್ವಾ. ಸೊ ಅದಕ್ಕೋಸ್ಕರ ಪ್ರತಿಯೊಂದು ಹಬ್ಬದ ಊಟಕ್ಕೂ ಕೋಸಂಬರಿ ಮಾತ್ರ ಮಿಸ್ ಆಗಲ್ಲ. ಪಲ್ಯ ಮಿಸ್ ಆಗ್ಬೋದು, ಕೋಸಂಬರಿ ಮಿಸ್ ಆಗಲ್ಲ ಅಲ್ವಾ. ಸೊ ಫೈನಲಿ ಉಪ್ಪಾಕಿ ರುಚಿಗೆ ತಕ್ಕಷ್ಟು ಅದಾದ್ಮೇಲೆ 1 ಹೋಳಿಗೆ ಅಲ್ಲ, ಅರ್ಧ ಹೋಳಿಗೆ ನಿಂಬೆ ಹುಳಿನ ಮಾಡಿದ್ವಿ. ಸೊ ಫೈನಲಿ ನೋಡ್ಬೋದು ಮಿಕ್ಸ್ ಮಾಡಿದೆ ಕೋಸಂಬರಿ. ಹಾಗೇ ಹೋಯ್ತು ಅಲ್ಲ. ಆಗಿಲ್ಲ ಕಣ್ರಿ ಇನ್ನು. ಅದಕ್ಕೆ ಇನ್ನೊಂದು ಫೈನಲ್ ಟಚ್ ಮಾಡೋದಿದೆ. ಏನದು ಫೈನಲ್ ಟಚ್? ಏನ್ ಹಾಕ್ಬೇಕು ನೀವೇನಾದ್ರೂ ಗೆಸ್ ಮಾಡ್ತೀರಾ? ಎಸ್, ಅದೇ ರೀ, ಕೊತ್ತಂಬರಿ ಸೊಪ್ಪು. ಸೊ ಫೈನಲಿ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡ್ವಿ. ಅದನ್ನ ಕೂಡ ಮಿಕ್ಸ್ ಮಾಡಿದ್ರೆ ಫೈನಲಿ ಕೋಸಂಬರಿ ರೆಡಿ ಆಯ್ತು. ಕೋಸಂಬರಿ ಏನೋ ರೆಡಿ ಆಯ್ತು. ಸೊ ಹೋಳಿಗೆ ಜೊತೆಗೆ ಬರೀ ಹೋಳಿಗೆನ ತಿನ್ನಕ್ಕಾಗಲ್ಲಲ್ವಾ. ಸೊ ಇದು ಬಂದು ಕೆಕ್ಕರ್ನೆ ಹಣ್ಣು. ಬಯಸಿ ಮೇಲೆ ಬಿಸಿಲಲ್ಲಿ ಹೆಚ್ಚಾಗಿ ಇದನ್ನ ಮಾರ್ತಾರೆ ಈ ಸೀಸನ್ ಅಂತ ಹೇಳಿ ನಮ್ಮ ಅತ್ತೆ ತಂದಿದ್ರು. ನೋಡ್ಬೋದು ಅತ್ತೆ ಮಾವ. ಸೊ ಫೈನಲಿ ಇದ್ರದ್ದು ನಾವು ಬಾಳೆಹಣ್ಣಿನ ಸೀಕರಣೆ ಮಾಡೋಣ ಅಂದ್ರೆ ಸೊ ಫೈನಲಿ ಇವ್ರು ತಂದಿದ್ರು ಅಂತೇಳಿ ಅದು ಒಳ್ಳೆ ಯೂಸ್ಫುಲ್ ಆಯ್ತು. ಇದರಿಂದ ಸೀಕರಣೆಯನ್ನ ಮಾಡಿದ್ವಿ. ಹೇಗ್ ಮಾಡೋದಂದ್ರೆ ಸಿಪ್ಪೆ ಎಲ್ಲ ತೆಕ್ಕಿ ನೀಟಾಗಿ ಸ್ಮ್ಯಾಶ್ ಮಾಡಿ ಅದಕ್ಕೆ ಏನಪ್ಪಾ ಇದು ನೀರ್ ಸುಲ್ದಂಗ್ ಸುರಿತಾರಲ್ಲ, ಏನಿದು ಅಂದ್ರೆ ಬೆಲ್ಲದ ಪಾನಕವನ್ನ ಮಾಡ್ಕೊಂಡ್ವಿ ಸ್ನೇಹಿತರೆ. ಇದನ್ನ ಹಾಕೊಂಡು ನೋಡ್ಬೋದು. ಇದಕ್ಕೆ ನಾವು ಬೆಲ್ಲದ ಪಾನಕ ಹಾಕಂದ್ರಿಂದ ಸಖತ್ ಟೇಸ್ಟಿಯನ್ನ ಕೊಡುತ್ತೆ. ಅದಕ್ಕೋಸ್ಕರನೇ ನಾವು ಮಾಡ್ಕೊಳ್ತಿದ್ವಿ. ಸೊ ಹೋಳಿಗೆಗೆ ಚೆನ್ನಾಗಿರುತ್ತೆ, ಹೆಲ್ದಿ ಇರುತ್ತೆ, ಮತ್ತೆ ತಂಪಾಗಿರುತ್ತೆ ಅಂತ ಹೇಳಿ ನಾವು ಇದ್ರದ್ದು ಮಾಡ್ತಾ ಇದ್ವಿ. ಸಖತ್ತಾಗಿತ್ತು ಸ್ನೇಹಿತರೆ ಮಾತ್ರ. ಅದಾದ್ಮೇಲೆ ಇದಕ್ಕೆ ನಾವು ಸ್ವಲ್ಪ ಕಡ್ಲೆ ಪುಡಿ ಅಂದ್ರೆ ಉರ್ಗಡ್ಲೆ ಪುಡಿ, ಬೆಳಗಡ್ಲೆ ಅಂತಾನು ಕರೀತಾರಲ್ಲ, ಪುಟಾಣಿ ಅಂತಾರಲ್ಲ, ಅದ್ರದ್ದು ಪೌಡರ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ವಿ ಸ್ನೇಹಿತರೆ. ಸೊ ಫೈನಲಿ ಇದನ್ನು ಕೂಡ ತಯಾರಾಗೇ ಹೋಯ್ತು. ಊಟ ಮಾಡುವ ಸಮಯ ನೋಡ್ಬೋದು. ಒಳ್ಳೆ ಭರ್ಜರಿ ಭೋಜನವಂತೂ ಇತ್ತು. ಭೋಜನವನ್ನ ಮಾಡಿದ ತಕ್ಷಣನೇ ನೋಡ್ಬಹುದು ಪೂಜೆ ಮಾಡ್ಲಿಕ್ಕೆ ಕರ್ಕೊಂಡ್ ಬಂದಿದ್ದಾರೆ. ಮನೆಯಲ್ಲಿ ಇದೆ ಮೊದಲ ಬಾರಿಗೆ ಈ ತರ ಮಾಡ್ತಿರೋದು. ಯಾಕಂದ್ರೆ ನಮ್ಮ ಊರಲ್ಲಿ ಈ ಪದ್ಧತಿ ಇಲ್ಲ. ಕೋಣವನ್ನ ಕಡಿಯುವ ಪದ್ಧತಿ. ಇದನ್ನ ಕಡಿಯಲ್ಲ, ಡೋಂಟ್ ವರಿ. ಅದನ್ನ ಎಲ್ಲಿ ಏನ್ ಮಾಡ್ತಾರೆ ಅಂತ ನನಗೂ ಕೂಡ ಗೊತ್ತಿಲ್ಲ. ಸೊ ಪೂಜೆ ಮಾಡಿಸ್ಕೊಂಡು ಇಷ್ಟಿಷ್ಟ ಅಂತ ಹೇಳಿ ಸಾಮಗ್ರಿಗಳನ್ನ ತಗೊಂಡು ಅದ್ರ ಬಗ್ಸಕ್ ಆಗ್ತಾ ಇರ್ಲಿಲ್ಲ. ನೋಡ್ಬೋದು ನೀವು. ಸೊ ಫೈನಲಿ ನೈಟ್ ಆಗೇ ಹೋಯ್ತು ಸ್ನೇಹಿತರೆ. ಇದಕ್ಕೂ ಕೂಡ ಬಾಳೆಹಣ್ಣ ತಿನ್ನಿಸಿದ್ರೆ ಕೂರಿಗೆ ನೋಡ್ಬೋದು. ಅದಾದ್ಮೇಲೆ DJ ಕುಣಿತ ಎಲ್ಲ ಶುರುವಾಗಿ ಹೋಯ್ತು. ಅದ್ರ ಜೊತೆಗೆ ದೇವರ ಕಿರೀಟ ಮತ್ತೆ ದೇವರ ಮೂರ್ತಿಯನ್ನು ತಂದು ಬಹಳ ಸಡಗರ ಸಂಭ್ರಮದಿಂದ ಐತೆ. ಯಾಕಂದ್ರೆ 8 ವರ್ಷಗಳ ನಂತರ ನಾನು ಹೇಳಿದಂಗೆ. ಸೊ ಇದನ್ನ ಹೇಳಿದ್ರೆ ಚೆನ್ನಾಗಿರಲ್ಲ, ಕೇಳಿಸ್ಕೊಳ್ಳಿ.
ಸಡಗರ ಸಂಭ್ರಮ ಇನ್ನೇನೋ ಮುಗಿತಾ ಬಂತಂತ ಅನ್ಕೋಬೇಡಿ, ಇನ್ನೂ ಸಿಕ್ಕಾಪಟ್ಟೆ ಬಾಕಿ ಇದೆ. ಸೊ ಅಲ್ಲಿಂದ ದೇವರ ದರ್ಶನಕ್ಕೆ ಅಂತ ಹೊರಟ್ವಿ, ಯಾಕಂದ್ರೆ ಸಿಕ್ಕಾಪಟ್ಟೆ ಕಾರ್ಯಕ್ರಮಗಳು ಇನ್ನೂ ಶುರು ಆಗುತ್ತೆ. ಮಾರಿ ಜಾತ್ರೆ ನಿಮ್ ಕಡೆ ಏನಾದ್ರು ಮಾಡಿದ್ರೆ ಯಾವ ತರ ಮಾಡ್ತಾರೆ ಅಂತ ಕಮೆಂಟ್ ಅಲ್ಲಿ ತಿಳಿಸಿ ಆಯ್ತಾ. ಸೊ ಫೈನಲಿ ದೇವಸ್ಥಾನಕ್ಕೆ ಬಂದ್ವಿ, ನೋಡ್ಬೋದು ದೇವಸ್ಥಾನಕ್ಕೆ ಎಂಟ್ರಿ ಆಗ್ತದಂಗೆ ಎಷ್ಟ್ ಚೆನ್ನಾಗಿ ಅಲಂಕಾರ ಮಾಡಿದಾರಲ್ಲ. ಸೊ ಸಖತ್ತಾಗಿ ಅಲಂಕಾರ ಮಾಡಿದ್ದಾರೆ, ಎಲ್ಲ ಊರಿನ ಗ್ರಾಮಸ್ಥರ ಜೊತೆಗೆ ಸೇರಿ ಲೈಟಿಂಗ್ಸ್ ನವರು ಎಲ್ಲ ಸೇರ್ಕೊಂಡು ಮಾಡಿರೋದು. ಹಾಗೆ ನೋಡ್ಬೋದು ಇದು ಪಡ್ಲಿಂಗಿನ ತುಂಬಿಸ್ಕೊಳ್ಳೋಕೆ ಕಾಯ್ತಾ ಇರೋದು. ಇದನ್ನ ಇಟ್ಟು ಪಾಪ ಅವರು ವೇಟ್ ಮಾಡ್ತಾ ಇದಾರೆ, ಸಿಕ್ಕಾಪಟ್ಟೆ ಟೈಮ್ ಆಗಿದೆ. ಸೊ ಫೈನಲಿ ಎಂಟ್ರಿ ಆದ್ವಿ. ಯಾಕೆ ಏನು ಎಂತ ಎಲ್ಲವನ್ನ ಹೇಳ್ತೀನಿ, ಪಡ್ಲಿಂಗಿ ಅಂದ್ರೆ ಏನು ಎಲ್ಲ. ಸೊ ಮುಂದಕ್ಕೆ ಹೋಗೋಣ, ಬನ್ನಿ ದೇವಸ್ಥಾನಕ್ಕೆ ಎಂಟ್ರಿ ಆಯ್ತು. ದೇವರ ದರ್ಶನವನ್ನ ಮಾಡ್ಕೊಂಡ್ಬಿಡಿ. ತಾಯಿ ಮಾರಿಕಾಂಬಾ ದೇವಿ ನಿಮ್ಮೆಲ್ಲರಿಗೂ ಒಳ್ಳೆಯದನ್ನ ಮಾಡಲಿ, ನಮ್ಮ HY ಕುಟುಂಬದ ಸದಸ್ಯರೆಲ್ಲರಿಗೂ ಮತ್ತು ಅವರ ಫ್ಯಾಮಿಲಿ ಅವರಿಗೂ ಆರೋಗ್ಯ ಆಯುಷ್ ಎಲ್ಲವನ್ನ ಕೊಟ್ಟು ಕಾಪಾಡ್ಲಿ ಅಂತ ಹೇಳ್ತಾ ನೋಡ್ಬೋದು ಹೂವಿನ ಅಲಂಕಾರ. ಇದೇನ್ರಿ ಹೂವಿನ ಅಲಂಕಾರ ಸಖತ್ತಾಗಿದೆ ಅಲ್ವಾ. ರೀಸೆಂಟ್ ಆಗಿ ಸೇವಂತಿಗೆ ಹೂವನ್ನ ಎಷ್ಟ್ ಚೆನ್ನಾಗಿ ಫಸ್ಟ್ ಟೈಮ್ ಬೆಳೆನ ಬೆಳೆದು ಸಕ್ಸಸ್ ಅನ್ನ ಕಂಡ್ರು ಅಂತೇಳಿ ಒಂದು ವಿಡಿಯೋನ ಹಾಕಿದ್ದೆ. ನೀವು ನೋಡಿಲ್ಲ ಅಂತ ಹೇಳಿದ್ರೆ ಮೇಲ್ಗಡೆ ಲಿಂಕ್ ಅನ್ನ ಕೊಟ್ಟಿರ್ತೀನಿ, ಹೋಗಿ ಚೆಕ್ಔಟ್ ಮಾಡಿ ಆಯ್ತಾ. ಅದೇ ಹೊಲದಿಂದ ಹೂವನ್ನ ಖರೀದಿ ಮಾಡಿರೋದು. ಸೊ ಫೈನಲಿ ನೋಡ್ಬೋದು ಪ್ರಸಾದ ಅಂತೂ ಸಿಕ್ತು. ದೇವಸ್ಥಾನಕ್ಕೆ ಎಲ್ಲ ವಿಸಿಟ್ ಕೊಡ್ತಾವ್ರೆ ಒಬ್ಬೊಬ್ರೆ. ಸೊ ಫೈನಲಿ ಹೊರಗಡೆಯಿಂದ ಇನ್ನೊಂದು ಸಾರಿ ನಿಮ್ಮನ್ನ ಒಳಗಡೆ ಕರ್ಕೊಂಡು ಹೋಗ್ತಾ ಇದ್ವಿ. ಬನ್ನಿ, ಯಾರು ನಮ್ಮ ಜೊತೆ ಇರ್ಲಿಲ್ಲ, ಈಗ ಮತ್ತೊಮ್ಮೆ ಬನ್ನಿ ನೋಡ್ಬೋದು ಪೂಜಾರಪ್ಪ ಅವ್ರು ಅಲ್ಲಿದ್ದಾರೆ. ಸೊ ಇದೇ ಕುರಿಮರಿ ಕಂಡ್ರೆ ನಾವು ಸ್ಟಾರ್ಟಿಂಗ್ ತೋರಿಸಿಲ್ಲ, ಇದೇ ಬಂದಿತ್ತು. ಸೊ ಫೈನಲಿ ನೋಡ್ಬೋದು ಎಲ್ಲರೂ ಇನ್ನೂ ಡ್ಯಾನ್ಸ್ ಮುಗ್ದಲ್ಲ, ಅಣ್ಣರ ಎಲ್ಲ ಡ್ಯಾನ್ಸ್ ಮಾಡ್ತಾವ್ರೆ. ಸೊ ಇಲ್ಲಿ ನೋಡ್ಬೋದು ಒಬ್ಬೊಬ್ರೆ ಎಲ್ಲ ತಕೊಂಬಂದು ನೀಟಾಗಿ ಇಟ್ಕೊಂಡು ಪಾಪ ಕಾಯ್ತಾ ಇದಾರೆ, ಎಲ್ಲ ಕಾಯಕ್ಕೆ ಇಟ್ಟು ಹೋಗಿದ್ದಾರೆ. ಅವರು ಕೂಡ ಎಂಜಾಯ್ ಮಾಡೋದ್ ಬೇಡವಾ ಹೇಳ್ರಿ, ಅದಕ್ಕೋಸ್ಕರ. ಸೊ ಕೇಲನ್ನ ತುಂಬಿಸಿ ದೇವ್ರ ಪೂಜೆ ಮಾಡಕ್ಕೆ ಇದೆಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ. ಸೊ ಫೈನಲಿ ನೋಡಬಹುದು ನಾವೀಗ ಎಂಟ್ರಿ ಆಗ್ತಾ ಇದೇವಿ. ಅದಕ್ಕಿಂತ ಮುಂಚೆ ಚಪ್ರ ಎಲ್ಲ ಎಷ್ಟು ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ ನೋಡ್ಕೊಂಬಿಡಿ ಅಂತ ನಮ್ಮ ದೀಪು ತೋರಿಸ್ತಾ ಅವನೇ. ನೋಡ್ಬೋದು ನಾವು ಒಳಗಡೆ ಸ್ವಲ್ಪ ಬ್ಯುಸಿ ಆಗ್ಬಿಟ್ವಿ, ಅವನಿಗೆ ಕೊಟ್ಟಿದ್ವಿ ಮಾಡ್ಕೊಂಬರಪ್ಪ ಅಂತ. ಸಖತ್ತಾಗಿ ವಿಡಿಯೋ ಮಾಡಿದ್ದಾರೆ ನಮ್ಮ ಹುಡುಗ, ಪರವಾಗಿಲ್ಲ ಕಣ್ರಿ. ನೋಡ್ಬೋದು ನೀವು ಒಳಗಡೆ ಎಂಟ್ರಿ, ಬಲಗಾಲಿಟ್ಟು ಒಳಗಡೆ ಬನ್ನಿ ಅಂತ ನಿಮ್ಮನ್ನು ಕರ್ಕೊಂಡು ಬರ್ತಾವನೆ. ಜನ ಜಂಗುಳಿ ಅದ್ರಾಗೂ ಸರ್ಕಸ್ ಮಾಡಿ ಯಾರು ಏನ್ ಅಂತಾರ ಬಿಡ್ತಾರ ನನಗೆ ಅದು ಗೊತ್ತಿಲ್ಲ. ವಿಡಿಯೋ ಮಾಡೋದು ಇಂಪಾರ್ಟೆಂಟ್ ಅಂತೇಳಿ ಪಾಪ ಅವನು ಮತ್ತೆ ದೇವ್ರ ದರ್ಶನ ಎಲ್ಲ ಮಾಡ್ಕೊಂಡು ವಿಡಿಯೋನ ಮಾಡಕ್ಕೆ ಶುರು ಮಾಡಿ ನಿಮ್ಗೂ ಕೂಡ ಮಾರಿಕಾಂಬಾ ದೇವಿಯನ್ನ ತೋರಿಸ್ತಾರೆ, ನೋಡ್ಕೊಂಬಿಡಿ ಆಯ್ತಾ. ಸೊ ಯಾಕೆ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ ಫಸ್ಟ್ಗೆ ಈಗ ನೋಡಕ್ ಆಗಿರ್ಲಿಲ್ಲ, ಸೊ ಈಗ ನೋಡಬಹುದಲ್ಲ. ಸೊ ಫೈನಲಿ ಮತ್ತೊಂದು ಸೆಲೆಬ್ರೇಷನ್ ಶುರು ಆಯ್ತು, ಈಗ ಕೇಳಿಸ್ಕೊಳ್ಳಿ. ಪಟಾಕಿ ಹೊಡೆದು ಅದಾದ್ಮೇಲೆ ಮತ್ತೆ ನೋಡ್ಬೋದು ಎಷ್ಟು ಚೆನ್ನಾಗಿ ಡಿಸೈನ್ ಎಲ್ಲ ಮಾಡಿದ್ದಾರೆ ಅಂತೇಳಿ. ಈ ಡಿಸೈನ್ ಮಾಡಕ್ಕೆ ಈ ದೇವಸ್ಥಾನ ಕಟ್ಟಕ್ಕೆ ಒಂದು 8 ವರ್ಷವನ್ನ ತಗೊಂಡ್ರು. ಸುಮಾರು ಹತ್ತತ್ರ 70-80 ಲಕ್ಷ ಗಂಟ್ಲೆ ಆಗಿದೆ ಸ್ನೇಹಿತರೆ. ಇದನ್ನು ಸುಮಾರು 6-7 ವರ್ಷ ಟೈಮ್ ತಕೊಂಡು ಕಟ್ಸಿರೋಂಥ ದೇವಸ್ಥಾನ. ಊರಿನ ಗ್ರಾಮಸ್ಥರು ಅಲ್ಪ ಸ್ವಲ್ಪ ದಾನಿಗಳು ಕೊಟ್ಟಿರೋದು ಎಲ್ಲವನ್ನ ಕೂಡಿಸಿ ಜೋಡಿಸಿ ಕಟ್ಟಿರೋಂಥ ದೇವಸ್ಥಾನ ಕಂಡ್ರಿ. ಇನ್ನು ಮುಗ್ದಿಲ್ಲ, ಬನ್ನಿ ಶುರುವಾಯ್ತು ಈಗ ಮತ್ತೆ. ಅಣ್ಣರು ಡ್ಯಾನ್ಸ್ ಮಾಡ್ಲಿ ಅಂತ ಮಾಡ್ತಾನೆ ಅವ್ರೆ. ಈ ಕಡೆ ಮಹಿಳಾ ಮಣಿಗಳು, ಅಕ್ಕಂದ್ರು ತಂಗಿಂದ್ರು ಎಲ್ಲರೂ ಬಂದು ಪಡ್ಲಿಂಗಿ ಅಂದ್ನೆಲ್ಲ ಅದೇ ಕಂಡ್ರಿ. ಮನೇಲಿ ಏನೇನ್ ಪ್ರಸಾದನ ಮಾಡಿರ್ತಾವಲ್ಲ ಉಣ್ಣಕ್ಕಿಂತ ಮುಂಚೆನೆ ದೇವರಿಗೆ ಅಂತಾನೆ ಎತ್ತಿಟ್ಟು ನಾವು ಊಟವನ್ನ ಮಾಡಿರ್ತೇವೆ. ಯಾಕಂದ್ರೆ ಇದು ನೈಟ್ ಮಾಡೋದು. ಸೊ ಬೀಗರೆಲ್ಲ ಬಂದಾಗ ಬೆಳಗ್ಗೆ ಮಧ್ಯಾಹ್ನ ಬರ್ತಾರೆ, ಸೊ ಊಟಕ್ಕೆ ಕೊಡ್ಬೇಕಲ್ಲ. ಸೊ ಅದಕ್ಕೆ ದೇವಿಗೆ ಅಂತಾನೆ ನೈವೇದ್ಯಕ್ಕೆಲ್ಲ ತೆಗೆದಿಟ್ಟು ನಾವು ಮಾಡಿರೋದು. ಇದು ಏನಕ್ಕೆ ನೈವೇದ್ಯ ಅಂತ ಹೇಳಿದ್ರೆ, ನಾನು ಹಾಗಲೇ ಹೇಳಿದಂಗೆ ಪಡ್ಲಿಂಗಿ ತುಪ್ಸ್ಕೊಳಕ್ ಬಂದಿರ್ತಾರೆ ಅಂತ ಹೇಳಿ ಅಲ್ಲಿ ತೋರಿಸ್ತೀನಲ್ಲ, ಅದಕ್ಕೆ. ಸೊ ಎಲ್ಲವನ್ನ ಡೀಟೇಲ್ ಆಗಿ ಹೇಳ್ಕೊಳ್ತಾ ಹೋಗ್ತೀನಿ. ಸೊ ಕೈಲಾದರೂ ಹಪ್ಪಳ, ಹೋಳಿಗೆ, ಸಂಡಿಗೆ, ಉಪ್ಪು, ಉಪ್ಪಿನಕಾಯಿ ತರಬಹುದು. ಇಲ್ಲಾಂದ್ರೆ ಅನ್ನ, ಹೋಳಿಗೆ
ಮತ್ತೆ ಇದು ಹಾಲು ತುಪ್ಪ ಮಿಕ್ಸ್ ಮತ್ತೆ ಪಲ್ಯ ನೋಡ್ಬೋದು ಈ ತರ ಹಾಕ್ತಾ ಹೋಗ್ತಾರೆ ಒಂದೊಂದಕ್ಕೆ. ಸೊ ನಾವು ಕೂಡ ತಂದಿದ್ವಿ. ಮತ್ತೊಂದು ಪ್ರಾಬ್ಲಮ್ ಏನಂದ್ರೆ ಕೆಲವೊಬ್ರು ಗೊತ್ತಿಲ್ದೇನೆ ಹಾಲು ಮೊಸರು ಮಿಕ್ಸ್ ಮಾಡ್ಕೊಂಡ್ಬಂದು ಇದಕ್ಕೆ ಹಾಕಿದ್ರು ಅಂತಾರ ಸುದ್ದಿ ಬಂದಿತ್ತು. ಬಟ್ ಏನೋ ಮಾಡೋಕ್ಕಾಗಲ್ಲ, ಕೆಲವೊಬ್ಬರಿಗೆ ಗೊತ್ತಿಲ್ದೇನೆ ತಪ್ಪಾಗಿ ಹೋಗುತ್ತೆ. ಕ್ಷಮಿಸೋದು ದೊಡ್ಡ ಗುಣ ಅಲ್ವಾ. ಸೊ ಮನೆ ಸಾಕ್ತಾ ಹೋಗ್ಬೇಕು. ಅದಾದ್ಮೇಲೆ ನೋಡ್ಬೇಕು ಒಬ್ಬೊಬ್ರೆ ನಾ ಮುಂದು ತಾ ಮುಂದು ಅಂತ ಹೇಳಿ ಜಾಗನೇ ಬಿಡ್ತಾ ಇರ್ಲಿಲ್ಲ, ಗಂಟೆ ನಿಂತ್ಕೊಂಡಿದ್ರು ಅಲ್ಲಿ. ಸೊ ನಾವು ಪಟ ಅಂತ ಹಾಕ್ಲೇಬೇಕು, ಟೈಮ್ ಆಗುತ್ತೆ. ಯಾಕಂದ್ರೆ ಒಂದಾದ್ಮೇಲೆ ಒಂದು ಕೆಲಸ ಇರುತ್ತೆ. ಅದಕ್ಕೋಸ್ಕರ ಹೋಳಿಗೆ, ಅನ್ನ ಮತ್ತೆ ಹಪ್ಳ, ಸಂಡ್ಗೆ, ತುಪ್ಪ, ಹಾಲು ಎಲ್ಲ ಹಾಕಾದ್ಮೇಲೆ ಜಾತ್ರೆಗೆ ಬಂದ್ವಿ. ಜಾತ್ರೆ ನೋಡ್ರಿ, ನೋಡಿ ನಮ್ಮ ಅಮೀನಕ್ಕನ ಯಾದ ಇದಾ ಎಷ್ಟದು. ಅದಾದ್ಮೇಲೆ ಫಸ್ಟ್ ರೌಂಡ್ ಜಾತ್ರೆ ಮುಗಿಸ್ಕೊಂಡು ಮನೆ ಕಡೆ ಹೊರಟ್ವಿ. ಇನ್ನೂ ಮುಗ್ದಿಲ್ಲ. ಮತ್ತೆ ದೇವಸ್ಥಾನ ಕಡೆ ಬರಲೇಬೇಕು. ಯಾಕೆ ಏನಂತ ನೀವು ನೋಡ್ತಾ ಹೋಗಿ. ಯಾಕಂದ್ರೆ ಸಡಗರ ಸಂಭ್ರಮ ಅಂದ್ರೆ ಕೆಲಸ ಕಾರ್ಯಗಳು ಹಂಗಿರುತ್ತೆ, ಆಚಾರ ವಿಚಾರಗಳು ಇರುತ್ತೆ. ಸೊ ಮನೆ ಕಡೆ ಮಾತಾಡಕ್ಕಿಂತ ಹೊರಟೇ ಬಿಟ್ವಿ. ನೋಡ್ಬೋದು ಎಷ್ಟು ಚೆನ್ನಾಗಿ ನಾನು ಹೇಳಿದಂಗೆ ಫುಲ್ಲು ಡೆಕೋರೇಷನ್, ಲೈಟಿಂಗ್ಸು ಸಖತ್ತಾಗಿ ಮಾಡಿದಾರೆ ಸ್ನೇಹಿತರೆ. ಇದಕ್ಕೆ ಎಷ್ಟು ಖರ್ಚಾಗಿರ್ಬೋದು ಗೆಸ್ ಮಾಡ್ರಿ ನೋಡೋಣ. ಸುಮಾರು 1.5 ಲಕ್ಷದ ಮೇಲೆ ಖರ್ಚಾಗಿದೆ ಬರೀ ಲೈಟಿಂಗ್ಸಿಗೆ ಮಾತ್ರ. ಸೊ ಅಷ್ಟು ವಿಜೃಂಭಣೆಯಿಂದ ಇದೇ ಮೊದಲ ಬಾರಿಗೆ ನಮ್ಮ ಊರಲ್ಲಿ ಇಷ್ಟು ಸಖತ್ತಾಗಿ ಮಾಡಿರುವಂತ ಹಬ್ಬ, ಭಾರಿ ಹಬ್ಬ. ಇನ್ನು ಮುಗ್ದಿಲ್ಲ, ಇದು ಡೇ 1 ಅಷ್ಟೇ ಸ್ನೇಹಿತರೆ. ನಾವಿನ್ನು ಹೋಗ್ತದ ಮನೆಗೆ, ಮತ್ತೆ ವಾಪಸ್ ಬರಲೇಬೇಕು. ಯಾಕಂದ್ರೆ ಇನ್ನೂ ಒಂದು ಕೆಲಸ ಬಾಕಿ ಇದೆ. ಸೊ ಇದು ನೋಡ್ಬೋದು, ಇಲ್ಲೊಂದು ದೇವಸ್ಥಾನ ಇದೆ. ನಾನು ಅವಾಗ ತೋರಿಸ್ತಾ ಇರ್ತೇನೆ. ನಮ್ಮ ಮನೆ ಎದುರುಗಡೆ ಇರುವಂತಹ ದೇವಸ್ಥಾನ ಇದೆ, ಶ್ರೀ ಸಿದ್ದರಾಮೇಶ್ವರ ದೇವಸ್ಥಾನ. 14-15ಕ್ಕೆ ಏನ್ ಸಂಕ್ರಾಂತಿ ಹಬ್ಬ ಇರುತ್ತಲ್ಲ, ಅದೇ ಟೈಮಲ್ಲಿ ಕರ್ನಾಟಕದಲ್ಲೂ ಕೂಡ ಸಿದ್ದರಾಮೇಶ್ವರ ಜಯಂತಿ ಮಾಡ್ತಾರೆ. ಸಿದ್ದರಾಮೇಶ್ವರ ಜಯಂತಿ ಯಾವಾಗ ಅಂತ ನಿಮಗೆ ಆಲ್ರೆಡಿ ಗೊತ್ತಾಗಿದೆ ಅಂತ ಅನ್ಕೊಂಡಿದ್ದೀನಿ. ಗೊತ್ತಾದ್ರೆ ಕಮೆಂಟ್ ಮಾಡಿ, ಇಲ್ಲಾಂದ್ರೆ ತಿಳಿಸ್ತೀನಿ ನಂತರ. ಇವರು ಈಗ ಬೈ ಮಾಡಬಹುದು. ದುಡ್ಡು ಮಗ ಯಾರು? ಇವನೇ ನೋಡಿ ಕೊಡ್ತಾರೆ. ಇವ್ರ ರೇಖಾಕನ್ ಮಗ ಇವನ ಊಟ ಮಾಡ್ತಾ ಇದ್ದಾರೆ, ಸ್ಟೋರಿ ಹೇಳ್ತಾ ಇದಾರೆ. ಇವರೆಲ್ಲ ಕೇಳ್ಕೊಂಡು ಊಟ ಮಾಡ್ತಾವ್ರೆ. ಚಳಿ ನೋಡ್ಬಹುದು ವಾತಾವರಣ. ನಾವು ಎಡೆ ತಗೊಂಡು ಹೊಂಟವಿ. ಟವಲು ಭಾರಿ ಚಳಿ ಇದೆ ನೋಡ್ಬೋದು, ಭಯಂಕರ ಚಳಿ ಇದೆ. ಸಮಯ ನೋಡ್ಬೋದು ನೀವು. ಸಮಯ 11:45 ಇದೆ ನೋಡ್ಬೋದು. ಜನ ಎಲ್ಲ ಬರ್ತಾರೆ. ಭಾರಿ ಚಳಿ, ಚಂದ್ರ ಅಲ್ಲವನೇ. ನಾವಿಲ್ಲಿ ಹೊಂಟವಿ. ಯಾರ್ದಮ್ಮ ಬಾಕ್ಸ? ಇದ್ಯಾರ್ದಮ್ಮ? ಫಸ್ಟ್ಗೆ ಒಂದು ಎಡೆಯನ್ನ ಕೊಟ್ಟಾದ್ಮೇಲೆ ಈಗ ನಾವು ಬಂದದ್ದು ಹಣ್ಣಕಾಯಿ ಮಾಡ್ಸಕ್ಕೆ. ಸಾಲಾಗಿ ಬಂದ್ವಿ, ಸಿಕ್ಕಾಪಟ್ಟೆ ಕ್ಯೂ ಇತ್ತು. ಕಾಯಿನ ಹೊಡ್ಕೊಂಡ್ವಿ ಹೊರಗಡೆ. ಆಮೇಲೆ ಒಬ್ಬೊಬ್ರೆ ಪಟ ಅಂತ ಹೇಳಿ ನಾವು ಬಂದು ನಿಂತ್ಕೊಂಡ್ಬಿಟ್ಟಿವಿ, ಬೇಗ ಆಗಲಿ ಅಂತ. ನಾನು ಆವಾಗಲೇ ಹೇಳಿದ್ದೆ ನಿಮ್ಗೆ ಸಿದ್ದರಾಮೇಶ್ವರ ಜಯಂತಿ ಮಾಡ್ತಾರೆ ಅಂತ. ಸೊ ಅದು ಬಂದು ಯಾವಾಗ ಅಂತ ಹೇಳಿದ್ರೆ 14-15 ಈ ಸಾರಿ ಹೊಳಲ್ಕೆರೆ ಚಿತ್ರದುರ್ಗದಲ್ಲಿದೆ. ಹೋಗಿ ಟೈಮ್ ಇದ್ರೆ ಎಂಜಾಯ್ ಮಾಡಿ, ಜಾಯಿನ್ ಆಗಿ ಆಯ್ತಾ. ಸೊ ಫೈನಲಿ ನೋಡ್ಬೋದು ನೀವು. ನಾವು ಆಗ್ಲೇ ಹೇಳ್ತಿದ್ದೆ ಪಡ್ಲಿಂಗಿ ತುಂಬಕ್ಕೆ ಇಟ್ಟೋಗಿರುತ್ತೆ. ಇದೇ ನೋಡ್ರಿ ನೀಡಕ್ ಬಂದರೆಲ್ಲ. ಏನು ನಾವು ಅವಾಗ್ಲೇ ತಂದು ಎಡೆ ಅಂತ ಹಾಕೋದ್ವಲ್ವಾ, ಅದನ್ನ ಇವ್ರ ಪಾಪ ಎಲ್ಲರೂ ಒಪ್ಪತ್ತಿರ್ತಾರೆ, ಊಟ ಏನ್ ಮಾಡಿರಲ್ಲ. ಸೊ ನಾವು ತಂದು ಅದು ಪೂಜೆ ಎಲ್ಲ ಆದ್ಮೇಲೆ ಹಾಕಿದ ಮೇಲೆ ಪಾಪ ಅವರು ಮನೆಗೆ ಹೋಗಿ ಊಟವನ್ನ ಮಾಡ್ತಾರೆ. ಸೊ ಅಲ್ಲಿವರೆಗೂ ವೆಯ್ಟ್ ಮಾಡ್ತಾರೆ. ಇದು ಒಂದು ಸಂಪ್ರದಾಯ ಮತ್ತೆ ಪದ್ಧತಿ, ಅದಕ್ಕೋಸ್ಕರನೇ. ಸೊ ಫೈನಲಿ ಮತ್ತೆ ಸೆಲೆಬ್ರೇಷನ್ ಶುರುವಾಯ್ತು. ಎಂಜಾಯ್ ಮಾಡಿ. ರೈತರದಲ್ಲ, 3 ಹೊಟ್ಟಿಂದಿದೆ, ಆಯ್ತು ಬಿಡಿ, ಏನು ತೊಂದರೆ ಇಲ್ಲ, ಸುಮ್ಮನೆ
ಪಟಾಕಿಯ ಸೂರ್ಯಮಳೆ ಸೆಲೆಬ್ರೇಷನ್ ಅಂತೂ ಸಿಕ್ಕಾಪಟ್ಟೆ ಸಖತ್ತಾಗಿ ಮಾಡ್ತಾವ್ರೆ. ಸೊ ಫೈನಲ್ ಒಬ್ಬೊಬ್ರೆ ಇಲ್ಲೂ ಕೂಡ ನೀಡ್ತಾ ಇದಾರೆ. ಮುಂದೆ ಮುಂದೆ ಅಂತೇಳಿ ಯಾರಾದ್ರೂ ನೀಡ್ಬೋದು, ಅದು ಇದು ಅಂತ ಏನಿಲ್ಲ. ಅವರು ಕೂಡ ದೇವರನ್ನ ಹರಕೆ ಹೊತ್ಕೊಂಡಿರ್ತಾರೆ. ಕೆಲವೊಬ್ರು ದೇವ್ರನ್ನ ಪೂಜೆ ಮಾಡಿರ್ತಾರೆ. ಸೊ ಹಂಗಾಗಿ ಎಲ್ಲವನ್ನ ಮಾಡ್ಲಿಕ್ಕೆ ಅದಕ್ಕೆ ಅಂತಾನೆ ಒಂದು ಇಷ್ಟು ಅಂತ ಉಪವಾಸ ಇರ್ಬೇಕು, ಡೆಡಿಕೇಶನ್ ಇರ್ಬೇಕು ಸ್ನೇಹಿತರೆ. ಯಾವುದೇ ಸಂಪ್ರದಾಯ ಏನಾದ್ರು ಪಾಲನೆ ಮಾಡ್ಬೇಕು ಅಂತ ಹೇಳಿದ್ರೆ ಅವರೆಲ್ಲರಿಗೂ ಒಂದು ದೊಡ್ಡ ನಮಸ್ಕಾರವನ್ನ ನಾವು ತಿಳಿಸ್ಬೇಕು. ಯಾಕಂದ್ರೆ ಪಾಪ ಅಷ್ಟೋ ತನಕ ಅವರು ಉಪವಾಸ ಇರ್ಬೇಕಲ್ಲ, ಒಪ್ಪತ್ತಿರ್ಬೇಕಲ್ಲ. ಸೊ ಅದಕ್ಕೋಸ್ಕರ ನಿಮ್ ಕಡೆಯಲ್ಲಿ ಏನಾದ್ರು ಈ ತರ ಸೆಲೆಬ್ರೇಷನ್ ಮಾಡ್ತೀರಾ? ಮಾಡಿದ್ರೆ ಖಂಡಿತವಾಗಿ ಕಮೆಂಟ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ. ಇನ್ನೇನು ಮನೆ ಕಡೆ ಹೊರಡುವ ಸಮಯ. ಹರಾಂ ಸರ್ವ ಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ. ಇದಿಷ್ಟು ಪಾರ್ಟ್ 1. ಪಾರ್ಟ್ 2 ಒಂದಿಗೆ ಮತ್ತೆ ಬರ್ತೀವಿ. ಎಲ್ಲರಿಗೂ ನಮ್ಮ ಚಾನಲ್ ನೋಡ್ತಾರಿ, ಸಪೋರ್ಟ್ ಮಾಡ್ತೀರಿ. ಥ್ಯಾಂಕ್ ಯು, ಬಾಯ್, ಟೇಕ್ ಕೇರ್.